ಉದಯ್ ನಿರ್ಮಾಣದ ಎಪಿ ಅರ್ಜುನ್ ನಿರ್ದೇಶನದ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಸಿನಿಮಾ ಸಖತ್ ಸದ್ದು ಮಾಡತೊಡಗಿದೆ. ಮುಂಬೈನಲ್ಲಿ ಮಾರ್ಟಿನ್ ಮ್ಯಾಜಿಕ್ ಮಾಡಿದ್ದು, ಮುಂಬೈ ನಗರಿಯಲ್ಲಿ ಮಾರ್ಟಿನ್ ಪ್ಯಾನ್ ಇಂಡಿಯನ್ ಚಿತ್ರದ ಕಲರವ ಕೇಳಿ ಬಂದಿದೆ. ಮುಂಬೈನ ಅಂಧೇರಿಯಲ್ಲಿ ಮಾರ್ಟಿನ್ ಚಿತ್ರದ ಅದ್ದೂರಿ ಟ್ರೇಲರ್ ಕೂಡ ಲಾಂಚ್ ಮಾಡಲಾಗಿದೆ. ಮಾರ್ಟಿನ್ ಚಿತ್ರದ ಟ್ರೈಲರ್ ಲಾಂಚ್ ಕಾರ್ಯಕ್ರಮದಲ್ಲಿ 21 ದೇಶಗಳ ಪತ್ರಕರ್ತರು ಭಾಗಿಯಾಗಿದ್ದು ವಿಶೇಷತೆ ಎನಿಸಿತು. ಟೀಸರ್ ಮುಂದುವರೆದ ಭಾಗ ಎನ್ನುವಂತೆ ಮಾರ್ಟಿನ್ ಮೊದಲ ಟ್ರೈಲರ್ ಕಾಣುತ್ತಿದೆ. ಆದರೆ ಮೇಕಿಂಗ್ ಮಾತ್ರ ಹುಬ್ಬೇರಿಸುವಂತಿದೆ. ಧ್ರುವ ಸರ್ಜಾ ರಗಡ್ ಲುಕ್ನಲ್ಲಿ ಅಬ್ಬರಿಸಿದ್ದಾರೆ. ಆಕ್ಷನ್ ಪ್ರಿನ್ಸ್ ಸಣ್ಣ ಡೈಲಾಗ್ ಜೊತೆ ಆಕ್ಷನ್ಗಳನ್ನು ಕಟ್ ಮಾಡಿ ಟ್ರೈಲರ್ ರಿಲೀಸ್ ಮಾಡಿದ್ದಾರೆ. ಅಭಿಮಾನಿಗಳಿಗಂತೂ ಸಖತ್ ಕಿಕ್ ಕೊಡ್ತಿದೆ. ಮಾರ್ಟಿನ್ ಪ್ರೀತಿ ಹಾಗೂ ದೇಶ ಪ್ರೇಮದ ಕಥೆಯನ್ನ ಚಿತ್ರದಲ್ಲಿ ಹೇಳಿರುವುದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಸತ್ಯ ಹೆಗ್ಡೆ ಛಾಯಾಗ್ರಹಣ, ರವಿ ಬಸ್ರೂರು ಸಂಗೀತ ಚಿತ್ರಕ್ಕಿದೆ. ಇದು ಕನ್ನಡ ಸಿನಿಮಾನ ಅಥವಾ ಹಾಲಿವುಡ್ ಸಿನಿಮಾನ ಎನ್ನುವ ಮಟ್ಟದಲ್ಲಿ ವಿಜುವಲ್ಸ್ ಅನ್ನು ನೋಡಬಹುದು. ಕಥೆಯ ಬಗ್ಗೆ ಹೆಚ್ಚು ಸುಳಿವು ಬಿಟ್ಟುಕೊಡದೆ ಮೊದಲ ಟ್ರೈಲರ್ ರಿಲೀಸ್ ಮಾಡಿದ್ದಾರೆ. ಇನ್ನು ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಮಾರ್ಟಿನ್ ಚಿತ್ರಕ್ಕೆ ಕತೆ ಬರೆದಿದ್ದು, ಉದಯ್ ಕೆ ಬಹಳ ಅದ್ದೂರಿಯಾಗಿ ಸಿನಿಮಾವನ್ನು ನಿರ್ಮಿಸಿದ್ದಾರೆ. 240 ದಿನಗಳ ಕಾಲ ಸಿನಿಮಾ ಚಿತ್ರೀಕರಣವನ್ನು ಮಾಡಲಾಗಿದೆ. ಅದೇ ಕಾರಣಕ್ಕೆ ಅಂದಾಜಿಗಿಂತ ಸಿನಿಮಾ ಬಜೆಟ್ ಹೆಚ್ಚಾಗಿದೆ. ಸದ್ಯ ಟ್ರೈಲರ್ ನೋಡಿದರೆ ಸಿನಿಮಾ ಬಗ್ಗೆ ಭರವಸೆ ಮೂಡಿದೆ. ಇದೇ ಟ್ರೈಲರ್ ಅನ್ನ ಬೆಂಗಳೂರಿನ ವೀರೇಶ್ ಚಿತ್ರಮಂದಿರದಲ್ಲಿಯೂ ಕೂಡ ಪ್ರದರ್ಶನ ಮಾಡಲಾಗಿತ್ತು. ಪಾಕಿಸ್ತಾನದ ಸೇನಾ ಅಧಿಕಾರಿ ಮಾರ್ಟಿನ್ನನ್ನ ಕೊಂದು ಬಿಡಿ ಎಂದು ತನ್ನ ಸೇನೆಗೆ ಆಜ್ಞೆ ಮಾಡುವುದರೊಂದಿಗೆ ಟ್ರೈಲರ್ ಶುರುವಾಗ್ತದೆ. ಅದಕ್ಕೆ ಕಾರಣ ಆತ ಪಾಕಿಸ್ತಾನಕ್ಕೆ ಹೋಗಿ ಕ್ರೈಮ್ ಮಾಡಿದ್ದಾನೆ ಎನ್ನುವುದು. ಅವನು ಪಾಕಿಸ್ತಾನಕ್ಕೆ ಬಂದಿರುವುದೇ ದೊಡ್ಡ ಕ್ರೈಮ್ ಎನ್ನುತ್ತಾನೆ. ಅವನ ಕೈಯಲ್ಲಿರುವ ಇಂಡಿಯನ್ ಟ್ಯಾಟೂ ಹಾಗೂ ಆತನನ್ನು ಮುಗಿಸಿಬಿಡಿ, ಇಲ್ಲೇ ಹೂತು ಹಾಕಿ ಎಂದು ಹೇಳುತ್ತಾನೆ. ಅಲ್ಲಿಂದ ಮುಂದೆ ಹಸಿದ ಹುಲಿಯಂತೆ ಮಾರ್ಟಿನ್ ಗರ್ಜಿಸುತ್ತಾ ಸಾಗುತ್ತಾನೆ. ಒಂದಷ್ಟು ಆಕ್ಷನ್ ಸನ್ನಿವೇಶಗಳು, ಆತನ ಮೇಲೆ ಅಟ್ಯಾಕ್, ಅದಕ್ಕೆ ಆತನ ತಿರುಗೇಟು, ಆರ್ಭಟ ಎಲ್ಲದರ ದರ್ಶನವಾಗ್ತದೆ. ಭಾರಿ ವಿದ್ವಾಂಸದ ಬಳಿಕ ಗನ್ ಹಿಡಿದು ಸಣ್ಣ ಡೈಲಾಗ್ ಹೇಳಿ ಮಾರ್ಟಿನ್ ಗಹಗಹಿಸಿ ನಗುತ್ತಾನೆ. ಅಲ್ಲಿಗೆ ಟ್ರೈಲರ್ ಕಂಪ್ಲೀಟ್ ಆಗ್ತದೆ. 12 ಭಾಷೆಗಳಲ್ಲಿ ಟೈಟಲ್ ಕಾರ್ಡ್ ಹಾಕಿ ಚಿತ್ರತಂಡ ಕುತೂಹಲ ಮೂಡಿಸಿದೆ. ಪಾತ್ರಕ್ಕಾಗಿ ಧ್ರುವ ಸರ್ಜಾ ಮೈ ಹುರಿಗೊಳಿಸಿರುವ ರೀತಿ ಹುಬ್ಬೇರಿಸುವಂತಿದೆ. ಇನ್ನು ಅಲ್ಲಲ್ಲಿ KGF ಸರಣಿ ಛಾಯೆ ಕಾಣ್ತದೆ. ಇನ್ನು ಗ್ರಾಫಿಕ್ಸ್ ಹೈಲೈಟ್ ಎನ್ನುವಂತಿದೆ. ಚಿತ್ರದ ಬಹುತೇಕ ದೃಶ್ಯಗಳಲ್ಲಿ VFX ವರ್ಕ್ ಮಾಡಿರೋದು ಗೊತ್ತಾಗ್ತದೆ. ಸಿನಿಮಾ ಯಾಕೆ ತಡವಾಯಿತು ಎನ್ನುವುದು ಇಲ್ಲಿ ಅರ್ಥವಾಗ್ತಿದೆ. ಆದರೆ ಮೇಕಿಂಗ್, ಗ್ರಾಫಿಕ್ಸ್ ರೀತಿಯಲ್ಲೇ ಕತೆ, ಸ್ಕ್ರೀನ್ ಪ್ಲೇ ಇರುತ್ತಾ ಎಂದು ಸಿನಿಮಾ ರಿಲೀಸ್ ಆಗೋವರೆಗೂ ಕಾದ್ ನೋಡಬೇಕಿದೆ. ಇನ್ನು ಧ್ರುವ ಸರ್ಜಾ ಜೊತೆಗೆ ವೈಭವಿ ಶಾಂಡಿಲ್ಯ, ಅನ್ವೇಷಿ ಜೈನ್, ಜಾರ್ಜಿಯಾ ಆಂಡ್ರಿಯಾನಿ, ಚಿಕ್ಕಣ್ಣ, ಮಾಳ್ವಿಕಾ, ಅವಿನಾಶ್, ಅಚ್ಯುತ್ ಕುಮಾರ್, ನಿಕೀತಿನ್ ದೀರ್ ಸೇರಿ ದೊಡ್ಡ ತಾರಾಂಗಣ ಚಿತ್ರದಲ್ಲಿದೆ. ಮಾರ್ಟಿನ್ ಚಿತ್ರಕ್ಕೆ ಸತ್ಯ ಹೆಗ್ಡೆ ಕ್ಯಾಮ್ರಾ ವರ್ಕ್ ಮಾಡಿದ್ದು, ಈ ಒಂದು ಕೆಲಸದ ಝಲಕ್ ಚಿತ್ರದ ಫಸ್ಟ್ ಟ್ರೈಲರ್ನಲ್ಲಿಯೇ ಸಿಗುತ್ತದೆ. ಭರ್ಜರಿ ಆಕ್ಷನ್ಗಳನ್ನು ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ. ರವಿ ಬಸ್ರೂರು ಹಿನ್ನೆಲೆ ಸಂಗೀತ ಕೂಡ ಇಡೀ ಚಿತ್ರದ ಶಕ್ತಿಯನ್ನು ಸಾಕಷ್ಟು ಹೆಚ್ಚಿಸಿದೆ ಅಂತಲೂ ಬಣ್ಣಿಸಬಹುದು. ಅಕ್ಟೋಬರ್ 11ಕ್ಕೆ ಸಿನಿಮಾ ವಿಶ್ವಾದ್ಯಂತ ಏಕಕಾಲಕ್ಕೆ ರಿಲೀಸ್ ಆಗಲಿದ್ದು, ಅದಕ್ಕೂ ಮುನ್ನ ಮತ್ತೊಂದು ಟ್ರೈಲರ್ ಹಾಗೂ ಸಾಂಗ್ ರಿಲೀಸ್ ಆಗಲಿದೆ. ಒಟ್ಟಾರೆ ಕನ್ನಡದ ಮಾರ್ಟಿನ್ ಸಿನಿಮಾ ದೊಡ್ಡ ಮಟ್ಟದಲ್ಲಿಯೇ ಎಲ್ಲರ ಮೆಚ್ಚುಗೆಯನ್ನ ಈಗಲೇ ಟ್ರೈಲರ್ ಮೂಲಕವೇ ಪಡೆಯುತ್ತಿದೆ ಅಂತಲೂ ಹೇಳಬಹುದು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.